ಮನೆಯಾಗ ಯಾವ ಥರ ಒಂದು ವಸ್ತುಗಳೆಲ್ಲನೂ ಇಕ್ಕಿದ್ದು ಇರಲ್ಲಪ್ಪ. ನಾನು ಅದೇನೋ ಬೈಕ್ ಸರ್ ಮಾಡೋಣ ಅಂತ ಸ್ಕ್ರೂ ಡ್ರೈವರು ಕಟಿಂಗ್ ಪ್ಲೇಯರ್ ಎಲ್ಲ ತೊಗೊಂಬಂದು ಅಲ್ಲಿ ಇಟ್ಟಿದ್ದೆ, ಅವೇ ಕಾಣಿಸ್ತಾ ಇಲ್ಲ. ಇಕ್ಕಿ ಜಾಗದಾಗ ಇರೋದೇ ಇಲ್ಲ. ಅಯ್ಯಪ್ಪ, ನಾನು ಇದೇ ಅಂತಲ್ಲ, ಯಾವುದೇ ಒಂದು ವಸ್ತು ತೊಗೊಂಬಂದು ಇಕ್ಕಿರ್ಲಿ ನಮ್ಮ ಮನೆಯಾಗೆ ಅದು ನೆಟ್ಟಗೆ ಸಿಗೋದೇ ಇಲ್ಲ. ಅದು ಎಲ್ಲಿಗೆ ಹೋಗ್ತಾವೆ, ಅವಕ್ಕೇನು ಕಾಲು ಬರ್ತಾವೇನಪ್ಪ ಅಂತ ಅನ್ನಿಸ್ತೈತೆ ನನಗೆ. ಏನೇ ಆಗಲ್ಲ, ಮನೆಯಾಗೆ ಏನೋ ಜವಾಬ್ದಾರಿ ಇರೋದೇ ಇಲ್ಲ ನಮ್ಮ ಮನೆಯಾಗ್ಲವ್ರಿಗೆ ಯಾರಿಗೂ. ಅದು ಗಾಡಿ ನೋಡಿದ್ರೆ ಇವಾಗ ಸ್ಟಾರ್ಟ್ ಆಗ್ತಿಲ್ಲ, ಸಡನ್ನಾಗಿ ಎಲ್ಗೋ ಹೋಗ್ಬೇಕು. ಈಗಳಪ್ಪ ಏನಾನ ಒಂದು ಇಟ್ಕೊಂಡಿರ್ತೀವಿ, ಅದು ಏನಾಗುತ್ತೆ ಅಂತ ಗೊತ್ತೇ ಇಲ್ಲ. ಏನ್ ಮಮ್ಮ, ಯಾಕೆ ಹಿಂಗೆ ಏನೋ ಮಾತಾಡ್ತಾ ಇದ್ಯಾ? ಅಲ್ಲ, ನಾನಲ್ಲಿ ಕಟಿಂಗ್ ಪ್ಲೇಯರ್ ಮತ್ತು ಸ್ಕ್ರೂ ಡ್ರೈವರ್ ಎಲ್ಲ ಅಲ್ಲಿ ತೊಗೊಂಬಂದು ಇಟ್ಟಿದ್ದೆ ಕಣಮ್ಮ ಟೇಬಲ್ ಮೇಲೆ. ಟೇಬಲ್ ಮೇಲೆ ಅದು ಕಾಣಿಸ್ತಾನೆ ಇಲ್ಲ. ಎಲ್ಲಾಯ್ತು, ಏನಾದರೂ ನೋಡಿದ್ರೆ? ಇನ್ನೂ ತಗೊಂಬಂದು ನೆನ್ನೆ ಎಷ್ಟೊತ್ತನ ತಗೊಂಬಂದು ಇಟ್ಟೆ. ಅಲ್ಲಿ ಇರಲಿ, ಏನ್ಕ ಬೇಕಾಗುತ್ತೆ ಅಂತ ತಗೊಂಬಂದು ಇಟ್ಟಿದ್ದೀನಿ, ಅದು ಕಾಣಿಸ್ತಾ ಇಲ್ಲ. ಇಲ್ಲ ಮಮ್ಮ, ನೋಡಿಲ್ಲ. ಅಲ್ಲೇ ಇತ್ತಪ್ಪ ನೆನ್ನೆ ನೋಡಿಲ್ಲ ಮಮ್ಮ ನಾವು. ನಾವೇನು ನಮಗೆ ಗೊತ್ತಿದ್ರೆ ತೆಗ್ದಿಟ್ಟಿದ್ವಿ, ನಾನು ಗೊತ್ತಿಲ್ಲ, ನೋಡಿಲ್ಲ ಮಮ್ಮ. ಅಷ್ಟೇ ಕಣಮ್ಮ, ಅಷ್ಟೇನೆ. ಈ ಮನೆಯಾಗ ಯಾರನ್ನ ಯಾತನ ಕೇಳಿ, ಇಲ್ಲಪ್ಪ ನಾವು ನೋಡಿಲ್ಲ, ನನಗೆ ಗೊತ್ತಿಲ್ಲ, ಅಷ್ಟೇ, ಮುಗಿದ್ಬಿಡ್ತು. ಗೊತ್ತಿಲ್ಲ ಅಂದ್ಬಿಟ್ರೆ ಮುಗೀತು. ಮತ್ತೆ ಮುಂದಕ್ಕೆ ಮಾತಾಡಲ್ಲ ಅಂತ ಗೊತ್ತಿಲ್ಲ ಅಂತ ಅಂದ್ಬಿಡ್ತಾರೆ. ಗೊತ್ತಿಲ್ಲ ಅಂದ್ರೆ ಮುಂದಕ್ಕೆ ಏನು ಮಾತಾಡಲ್ಲ ಅಂತ. ಹಂಗಲ್ಲ ಕಣ್ಮಮ್ಮ, ತಗೊಂಡಿದೀವಿ ಅಂತ ಹೇಳ್ತೀವಿ. ತಗೊಂಡಿಲ್ಲದ ಸುಮ್ಮನೆ ತಗೊಂಡಿದೀಯ ಅಂತ ಕೇಳಿದ್ರೆ ಏನ್ ಹೇಳೋಣ ಹೇಳಮ್ಮ? ತಗೊಂಡಿಲ್ಲ ಮಮ್ಮ, ಪ್ರಾಮಿಸ್ ತಗೊಂಡಿಲ್ಲ ನಾವು. ಜವಾಬ್ದಾರಿಯಿಂದ ಎತ್ತಿಡ್ಬೇಕಣಮ್ಮ. ನೋಡಿದ್ರ ನಮ್ಮ ಮಾಮಿಲಿ ಬಿಟ್ಟು ಹೋಗೈತಲ್ಲ, ನಾನು ನೆನ್ನೆನೆ ಏನೋ ಐಟಮ್ ಬಂತು ಅಂತೇಳಿ ಅಲ್ಲಿ ಇಟ್ಟು ಹೋಗ್ಬಿಟ್ಟೆ ಎತ್ತಿಡೋಣ ಅಂತ. ಎತ್ತಿಡಕ್ಕಾಗಲಿಲ್ಲ. ನೀವು ನೋಡಿ ಎತ್ತಿಡ್ಬೇಕಾ ಜವಾಬ್ದಾರಿಯಿಂದನಾ? ಜವಾಬ್ದಾರಿ ತಗೊಂಬದೇ ಇಲ್ಲ ಕಣಮ್ಮ ನೀವು. ಏನು ಹೇಳ್ತೀವಿ ಬಿಡು, ನಿಮ್ಗಂತನೂ ಹೇಳಿ 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 ನನಗೆ ಸಾಕಾಗ್ಬಿಟ್ಟೈತಿ. ಹೇಳಿದ್ರು ಈಗಳಪ್ಪೋ ನಮ್ಮ ಮಾಮ ಹಿಂಗೆ ಮಾತಾಡುತ್ತೆ ಅಂತ ಅದೊಂದು ನಿಷ್ಠೂರ. ಈಗ ಹಿಂಗೆ ಮಾತಾಡಿದ್ರು, ನಮ್ಮನ್ನ ಹಿಂಗಂದ್ರು ಅನ್ನೋದು ನಿಮಗೆ ಬೇಜಾರು ಏನಾನು ಹೇಳಿದ್ರೆ. ಯಾಕೆ ಬೇಜಾರು ಮಾಡ್ಕೊಂಬ್ಲಿ ಮಮ್ಮ? ಬೇಜಾರೇನಿಲ್ಲ. ನೀವು ಇರೋದನ್ನ ಕೇಳ್ತಾ ಇದ್ದೀರಾ, ಅದಕ್ಕೆ ಯಾಕೆ ಬೇಜಾರ ಮಾಡ್ಕೊಂಬನ? ಮನೆಗಳನ್ನ ಕೇಳ್ದಲ್ಲ ಇನ್ಯಾರನ್ನ ಕೇಳ್ತೀರಿ ಹೇಳು? ಅಲ್ಲ, ನೀವು ಒಂದಿಷ್ಟು ಎತ್ತಿಡ್ಬೇಕಣಮ್ಮ. ಅವಳನ್ನು ಕೇಳಿದೆ, ಅವಳು ನಾನು ನೋಡಿಲ್ಲ ಅಂದ್ಲು. ನೀವು ಆ ಕಡೆ ಓಡಾಡ್ತಿದ್ದಾರೆ, ನಿಮ್ಮ ರೂಮಿನ ಪಕ್ಕನೇ ಇತ್ತದು. ನೀವೇ ಆ ಕಡೆ ಓಡಾಡೋದು ಜಾಸ್ತಿ, ನೀನು ಶಿವಾನಿ. ಎತ್ತಿಡ್ಬೇಕಾ? ಇಬ್ಬರಿಗೂ ಜವಾಬ್ದಾರಿ ಕಡಿಮೆ ಕಣಪ್ಪ. ಏನೇ ಅಂದ್ರೂ ಅಯ್ಯೋ, ನನಗೆ ಇವಾಗ ಬೇಕೇ ಇವಾಗ ಅರ್ಜೆಂಟ್ ಎಲ್ಲ ಹೋಗ್ಬೇಕಾಗ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಸ್ವಲ್ಪ ಅದನ್ನೆಲ್ಲ ತೆಗಿಯೋಣ ಅಂತ ನೋಡ್ತಾ ಇದ್ದೀನಿ. ಅದು ಬೇರೆ ಇವಾಗ ಸ್ಕ್ರೂ ಡ್ರೈವರು ಕಟಿಂಗ್ ಪ್ಲೇಯರ್ ಎಲ್ಲ ಸಿಗ್ತಾ ಇಲ್ಲ, ಏನು ಮಾಡೋದು? ಏನ್ಕನ ಬೇಕು, ಸ್ಪಾನರು ಎಲ್ಲ ಅದ್ರೊಳಗಡೆನೇ ಇಟ್ಟಿದ್ದೀನಿ, ಎಲ್ಲ ಬೇಕು ಇವಾಗ. ಏನ್ಕನ ಇವಾಗ ಇದು ಮಾಡೋಕ್ಕೂ ಆಗಲಿ ಅದಕ್ಕೆಲ್ಲ ಬೇಕಪ್ಪ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ. ಬರೀ ಇಂಥವೇ ಕಣಮ್ಮ, ಬರೀ ಎಡವಟ್ಗಳು ಏನಂದ್ರು. ಯಾಕಪ್ಪ, ಏನಾಯ್ತು? ಯಾಕಂದ್ರೆ ಕಟ್ತಾ ಇದೆಯಾ? ಕಟಿಂಗ್ ಪ್ಲೇಯರು, ಸ್ಪಾನರು, ಸ್ಕ್ರೂ ಡ್ರೈವರು ಎಲ್ಲ ಅಲ್ಲಿ ಇಟ್ಟಿದ್ದೆ ಕಣಮ್ಮ. ಇವಾಗ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಅದನ್ನೆಲ್ಲ ಓಪನ್ ಮಾಡ್ಬೇಕು. ಅಲ್ಲಿ ಸ್ವಲ್ಪ ಅಲ್ಲಿ ಕಟ್ಕೊಂಡಂಗೆ ಆಗಿರುತ್ತೆ. ಅಲ್ಲಿ ಯಾಕೋ ಅದು ಹಳೆ ಗಾಡಿ ಬೇರೆ ಆಯ್ತಾ, ಬೇಗ ಸ್ಟಾರ್ಟ್ ಆಗಲ್ಲ. ಅದಕ್ಕೆ ಅವನು ಹುಡುಕ್ತಾ ಇದ್ರೆ ಸಿಗ್ತಾ ಇಲ್ಲ. ನಿನ್ನೆ ಸಲ ಇಟ್ಟೋಗಿದ್ದೆ, ಅವಿಲ್ವೇ ಇಲ್ಲ. ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ಇವರು ತೆಗ್ದಿಡ್ಬೇಕನ್ನೋದು ಬೇಡ, ನಮ್ಮ ನೋಡಿದ್ರಂತೆ ನೆನ್ನೆ ಸುಮ್ಮನೆ ಆಗ್ಬಿಟ್ಲಂತೆ ಈ ಪುಣ್ಯಮ್ಮ. ಹೋಗಮ್ಮ ಅಂತ. ನನಗೆ ಈಗಳಮ್ಮ ಹಿಂಗೆ ಮಾಡ್ಬಿಟ್ರೆ ಬುಲುಸಿಟ್ಟು ಬರುತ್ತೆ. ಮನೆಯಾಗೆ ಜವಾಬ್ದಾರಿನ ಎಲ್ಲ ನೋಡ್ಕೋಬೇಕು. ನೋಡ್ಕೊಂತಾರ ಬಿಡಪ್ಪ. ಮನೆಗೆ ಅಂದಮೇಲೆ ಏನು ಮನೆ ಬಿಟ್ಟು ಎಲ್ಗನ ತಗೊಂಡೋಗಿ ಬಿಸಾಕ್ತಾರ? ಅವ್ರಿಗೂ ಜವಾಬ್ದಾರಿ ಇರುತ್ತೆ. ನೀನು ಅದು ಯಾಕೆ ಅವ್ರನ್ನ ಹಂಗೆ ಬೈತೀಯ? ಅವರು ಹುಡುಗರು ನೋಡ್ಕೊಂಡು ಮನೆಯೊಳಗೆ ಕೆಲಸ ಮಾಡ್ಕೊಂಡು ಎಷ್ಟು ಅವರು ಕಷ್ಟಪಡ್ತಿರ್ತಾರೆ. ನೋಡಿ ಎಲ್ಲಾನ ಇಕ್ಕಿರ್ತೀಯ ನೀನೇನೆ ಎಡಗೈಯಾಗೆ. ಅವ್ರ ಪಾಪ ಅವು ಇನ್ನೇನಕ್ಕೆ ತಾಂತಾರೆ ಹೇಳೋರು? ನಾವೇನು ತಿಂಬಕ್ಕೆ ಬರವೇ ಬಿಡಪ್ಪ, ಯಾರನ್ನ ತಿಂದವನ ಎಂಬಕ್ಕೆ. ಹಂಗೆ ರೇಗಾಡ್ಬಾರ್ದು ಕಣಪ್ಪ. ಅದು ಯಾಕೆ ಹಂಗೆ ರೇಗಾಡ್ತೀಯ? ನಾವೇನು ತೆಗ್ದಾರಕ್ಕೆ ಸಿಗ್ತೀವಿ ಅನ್ಮಮ್ಮ, ನಮಗೂ ಗೊತ್ತಾಗುತ್ತೆ. ಎಲ್ಲೋ ಇಟ್ಟಿರ್ತೀವಿ ನೋಡು, ಇಲ್ಲ ಯಾರಾದ್ರೂ ತಗೊಂಡು ಎತ್ತಿಟ್ಟಿರ್ತಾರೆ. ಆ ತಾತ ಆದ್ರೂ ತಗೊಂಡು ಅಲ್ಲೂ ಇಲ್ಲೂ ಎಲ್ಲಾದ್ರೂ ಎತ್ತಿಟ್ಟಿರುತ್ತೆ. ಅಜ್ಜಿನೋ ತಾತನೋ ಅತ್ತೆನೋ ಯಾರಾದ್ರೂ ಹಿಂಗೆ ಎತ್ತಿಟ್ಟಿರ್ತಾರಲ್ಲ ಖುಷಿ. ಯಾರೋ ಒಟ್ಟಿನಲ್ಲಿ ಮನೆಯಾಗೆ ನಾವು ಒಬ್ಬರೇ ಇಲ್ವಲ್ಲ. ಬಿಡ್ರ ಮತ್ತೆ ಯಾತನ ಒಂದು ಹೇಳಿದ್ರೆ ಸಾಕು. ಮೊನ್ನೇನು ಹಂಗೆ ಇವತ್ತಲ್ಲಿ ನಾನು ಏನೋ ಇಂಪಾರ್ಟೆಂಟು ನನಗೆ ಬೇಕಾಗಿರೋ ಅಂಥ ಫಾರಮ್ ಏನೋ ಇಟ್ಟಿದ್ದೆ. ಆ ಫಾರಮನ್ನು ಕೊನೆಗೆ ಸಿಗಲಿಲ್ಲ. ಹುಡ್ಕಾಡಿ ಸಾಕಾಗೋಗ್ಬಿಡ್ತು. ಯಾತನ ಒಂದು ಡಾಕ್ಯುಮೆಂಟ್ ತಂದು ಇಕ್ಕಿದ್ರೆ ಇರಲ್ಲ, ಯಾತನ ಬೇರೆದು ಏನೇ ತಗೊಂಬಂದು ಇಕ್ಕಿದ್ರೂ ಯಾತೂ ಇರಲ್ಲ. ಏನು ಮಾಡೋದು? ನಮ್ಮ ಮನೆಯಾಗ ಯಾತನೂ ಜವಾಬ್ದಾರಿ ಎಂಬುದೇ ಇಲ್ಲ. ಜವಾಬ್ದಾರಿ ಅನ್ನೋದು ಐತೆ ಮಾವ, ಇರೋದಕ್ಕೆ ನಾನು ಅಲ್ಲಿ ತೆಗ್ದಿಕ್ಕಿದ್ದೀನಿ. ಹೋಗಿ ಅಲ್ಲ ಹೊರಗಡೆ ಗೂಡು ಐತಲ್ಲ, ಆ ಗೂಡು ಒಳಗಡೆ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ನೀವಿನ್ನೂ ಅಲ್ಲೂ ಇಲ್ಲೂ ಬಿಡ್ತೀರಾ. ನಾನು ಹೋಗಿ ಅಂಗಡಿ ಮನೆ ಹತ್ರ ಚಾಕ್ಲೇಟ್ ಡಬ್ಬಿ ಇಸ್ಕೊಂಬಂದು ಆ ಚಾಕ್ಲೇಟ್ ಡಬ್ಬಿ ಒಳಗೆ ಹಾಕಿಟ್ಟಿದ್ದೀನಿ. ತಗೊಂಡು ಹೋಗ್ರಿ, ಸುಮ್ಮನೆ ಏನಕ್ಕೆ ರೇಗಾಡ್ತೀರಾ? ಮತ್ತೆ ಹಂಗೆ ಗೊತ್ತಿಲ್ಲ ಅಂದ್ರೆ ನನಗೆ ಏನಾದ್ರು ಅಪ್ಪ ಅಮ್ಮಂಗಾಯ್ತು. ಒಳಗೆ ತಂದು ಇಕ್ಕಿದ್ನಲ್ಲ, ಹೊರಕ್ಕೆ ಇಕ್ಕಿಯವ್ರು ಎಂಬುದು ಯಾರಿಗೆ ಗೊತ್ತಿರುತ್ತೆ? ಹೊರಕ್ಕೆ ಇಕ್ಕಿಯವ್ರಂತೆ. ಬಿಡಪ್ಪ, ಅದು ಯಾಕೆ ಹಂಗಾಡ್ತೀಯ ನೀನು? ಹಂಗೆ ಆಡ್ಬಾರ್ದಪ್ಪ. ಮನೆಯಾಗೆ ಸಮಾಧಾನದಾಗಿರ್ಬೇಕು. ಅವರು ಮನೆಯಾಗೆ ಎಲ್ಲ ಮಕ್ಕಳು ಮರಿ ಎಲ್ಲ ನೋಡ್ಕೊಂಡು ಮನೆಯಾಗೆಲ್ಲ ಎಷ್ಟು ಕೆಲಸ ಮಾಡ್ಕೊಂಡು ಹೆಂಗಿರ್ತಾರೆ. ನೀನು ಅಮ್ಮನ ಮೇಲೂ ಹಂಗೆ ಆಡ್ತಿರ್ತೀಯ, ಇವ್ರ ಮೇಲೂ ಹಂಗೆ ಆಡ್ತೀಯ. ನಿನ್ಗಂತೂ ಭಾಳ ಟೆನ್ಷನ್ ಕಣಪ್ಪ, ಭಾಳ ಟೆನ್ಷನ್ ಮಾಡ್ಕೊಂತೀಯ. ಸ್ವಲ್ಪ ಟೆನ್ಷನ್ ಅನ್ನೋದನ್ನ ಕಡಿಮೆ ಟೆನ್ಷನ್ ಕಡಿಮೆ ಮಾಡ್ಕೊಂಡ್ರೆ ಎಷ್ಟೋ ಸ್ವಲ್ಪ ನಿನಗೆ ಸಮಾಧಾನವಾಗಿರ್ತೀಯ. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಂತೀಯಪ್ಪ ನೀನು? ಮಾಮಿನೂ ಅಲ್ಲೇ ಇಲ್ಲಿ ಬಿಸಾಕಿತ್ತಪ್ಪ.
ನಾನು ಇನ್ನು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ. ಅಲ್ಲೊಂದು ಸ್ಕ್ರೂ ಡ್ರೈವರ್ ಇರುತ್ತೆ, ಇಲ್ಲೊಂದು ಕಟಿಂಗ್ ಪ್ಲೇರ್ ಇಟ್ಟಿರುತ್ತೆ, ಇಲ್ಲೊಂದು ಸ್ಪಾನರ್ ಇಟ್ಟಿರುತ್ತೆ, ಇಲ್ಲೊಂದು ನಟ್ ಇಕ್ಕಿರುತ್ತೆ. ನಾನು ಎಲ್ಲ ನೋಡ್ಕೊಂಡು ತೆಗ್ದಿಕ್ತೀನಿ. ಮನೆ ದಿನಲ್ಲಿ ಕೆಳಗಿದ್ವಾ ಆ ಹುಡುಗರು ತಗೊಂತವೆ ಅಂತೇಳಿ ನಾನೆಲ್ಲ ಒಂದು ಡಬ್ಬಿಗೆ ಹಾಕಿ ಇಟ್ಬಿಟ್ಟೆ. ಸುಮ್ಮನೆ ಯಾಕೆ ಹುಡುಗರು ತಗೊಂಡ್ರೆ ಸುಮ್ಮನೆ ಅಲ್ಲೂ ಇಲ್ಲೂ ಬಿಸಾಕ್ತವೆ ಅಂತೇಳಿ ಡಬ್ಬಿಗೆ ಹಾಕಿ ಇಕ್ಕಿದ್ದೀನಿ. ಹೋಗುವ ಮತ್ತಾಗ ಆ ಥರ ಜಾಲ ಸಿಗಲ್ಲ, ಅದು ಕರ್ದ ನನಗೆ ಬೇಜಾರಾದಂಗೆ ಆಗ್ಬಿಡುತ್ತೆ. ನಮ್ಮ ಮಾಮಂಗೆ ನನ್ನ ಮೇಲೆ ಸಿಟ್ಟಾಗುತ್ತೆ, ನೋಡಲ್ಲ ಏನಿಲ್ಲ. ಹಂಗೆ ಸಿಟ್ಟಾಗುತ್ತೆ. ಹೇಳತ್ತ ನಮ್ಮ ಮಾಮನ ಕೈ ಇಕ್ಕಿದ ತಕ್ಷಣ ಅತ್ತನಾಗ್ಲಿ ಜಲ್ದಿ ಸಿಕ್ಕಿಬಿಡ್ಬೇಕು, ಇಲ್ಲಾಂದ್ರೆ ಹಂಗೆ ಹೆಂಗೆ ಆಡ್ತಾ ಇರುತ್ತೆ. ಬೇಜಾರಾಗ್ಬಿಡ್ರಿ. ನಮ್ಮಪ್ಪ ಮೊದ್ಲಿಂದಲೂ ಹಂಗೇನೆ, ನಾನು ಸಣ್ಣವಳಿದ್ನಲ್ಲ ಆವಾಗಲೂ ಹಂಗೇನೆ. ಯಾತನ ಸಿಗ್ಲಿಲ್ಲ ಅಂದ್ರೆ ಹಂಗೆ ಹೆಂಗ ಆಡ್ತಾ ಇರುತ್ತೆ. ಅಯ್ಯೋ ಮನೆಯಂಗೆ ನಾವು ಇಕ್ಕಿರೋ ಸಿಗಲ್ಲ, ನಾನು ಇಲ್ಲೇ ತಂದಿಕ್ತೀನಿ, ಬಿಸಿ ಹಾಕ್ಬಿಡ್ತಾರೆ, ಅಲ್ಲಿ ತೆಗ್ದು ಹಾಕ್ಬಿಡ್ತಾರೆ ಅಂತೇಳಿ ಮೊದ್ಲಿಂದಲ್ಲ ಹಂಗೆ ನಮ್ಮಪ್ಪ. ನಮ್ಮ ಅಮ್ಮನ ಮೇಲೂ ಹಂಗೆ ಜವಾಬ್ದಾರಿಯಿಂದ ಇಕ್ಕೆಮಲ್ಲ ಅಂತೇಳಿ ಹಂಗೇನೆ ಮೊದ್ಲಿಂದನೂ ಹಂಗೇನೆ ಅಂತ ಅನ್ಕೊಂಡ್ಮೇಲೆ ನಾವೇ ಸುಮ್ಮನಿದ್ ಬಿಡ್ಬೇಕು. ನಮ್ಮಪ್ಪ ಹೆಂಗೇನೆ ಸುಮ್ಮನಿರಿ, ಏನು ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಬೇಜಾರು ಮಾಡ್ಕೊಂಬೋದು ಅಲ್ಲ ಋತು ಅಕ್ಕ, ನಮಗೂ ತೆಗ್ದಿಕ್ಬೇಕು ಅಂತ ನಮಗೂ ಗೊತ್ತಾಗುತ್ತೆ. ನಮಗೂ ನಮ್ಮ ಮಾಮ ನೋಡು ಎಷ್ಟು ಜವಾಬ್ದಾರಿಯಿಂದನ ತಗೊಂಬಂದೈತೆ, ನಾವು ತಗೊಂಡು ತೆಗ್ದಿಕ್ಬೇಕು ಅಂಬ ನಮಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ನಮಗೆ ಜವಾಬ್ದಾರಿ ಇಲ್ಲ ಅಂತ ಅನ್ಕೊಬಿಟ್ಟವ್ರೆ. ಏನೆಲ್ಲದಕ್ಕೂ ನಮ್ಮ ಮಾಮನೂ ಹಂಗೆ ಅಂಬದು ಕಲ್ತ್ಕೊಂಡೈತೆ. ಯಾರನ್ನ ನಮ್ಮನೇನು ಜವಾಬ್ದಾರಿ ಇಲ್ಲ ಅಂಬಕ್ಕೆ ಏನು ಅಂಥದ್ದು ಮಾಡಿದೀವಿ ನಾವು? ಏನು ತಗೊಂಡೋಗಿ ಏನಾದ್ರು ಬಿಸಾಕಿದೀವ? ಕಸ್ತಾಗ ಏನಾದರೂ ಗುಡಿಸಿ ನೋಡಿಕೊಟ್ಟು ಏನಾದರೂ ಬಿಸಾಕಿದೀವ? ಏನೋ ಮಿಸ್ಟೇಕ್ ಆಗಬೇಕಾದ್ರೆ ಯಾವ್ದಾನ ಹೋಗಿರ್ಬೋದು. ಹಂಗೆ ನಮಗೂ ಗೊತ್ತಾಗುತ್ತೆ ಯಾವ ವಸ್ತುಗಳು ಏನು ಬೇಕು ಅಂತ. ನಮ್ಗೇನು ಗೊತ್ತಾಗಲ್ಲ. ಕಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರು, ಸ್ಪಾನರ್ ಎಲ್ಲ ಬಿಸಾಕಕ್ಕೆ ನಮಗೂ ಗೊತ್ತಾಗುತ್ತೆ. ಬೇಕು ಅವು ಎತ್ತಿಟ್ರೆ ಒಂದಲ್ಲ ಒಂದಿನ ಇನ್ಕಮ್ ಬೇಕಾಗ್ತವೆ ಅಂತೇಳಿ ನೀಟಾಗಿ ಡಬ್ಬಿಗೆ ಹಾಕಿ ಎತ್ತಿಡ್ಬೇಕು ಅಂತ ನಮಗೂ ಗೊತ್ತಾಗುತ್ತೆ. ನೋಡು ಶಿವಾನಿ ನೋಡವಳು ಎತ್ತಿಕ್ಕವಳೆ, ಜವಾಬ್ದಾರಿ ಇಲ್ದಲೆ ಎತ್ತಿಕ್ಕವಳ. ಅಯ್ಯೋ ನಮ್ಮ ಮಾಮಂತ ಅದು ಏನು ಮಾತಾಡುತ್ತೆ ಏನೋ. ಹಿಂಗೆ ಮಾತಾಡೋರ ಮನ್ಸಿಗೆ ಬೇಜಾರಾಗುತ್ತೆ ಎಂಬುದನ್ನು ಸ್ವಲ್ಪನೂ ಯೋಚನೆ ಮಾಡಲ್ಲ ಬಿಡೋರು. ಹಂಗೆ ಮತ್ತೆ ಅಪ್ಪಯ್ಯ ನಾನು ಹಂಗೆ ಮೊದಲು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಾಗ ಇದರಿಂದ ಬರೋದ ಅಂಗಡಿಯಿಂದ ಬಂದಿರೋದು ಹಂಗೆ. ಆ ಬಿಲ್ಗಳೆಲ್ಲೆಲ್ಲೋ ಇಕ್ಕಿರೋದು, ನಾನು ಇಲ್ಲಿ ಬಿಲ್ ತಂದು ಇಕ್ಕಿದ್ದೆ, ಆ ಬಿಲ್ ಇಕ್ಕಿದ್ದೆ, ಈ ಬಿಲ್ ಇಕ್ಕಿದ್ದೆ ಅಂತ ಹೆಂಗ ಆಡೋದು. ನನ್ನ ಮೇಲೆ ರೇಗಾಡೋದು, ಆಮೇಲೆ ನಮ್ಮ ಅಮ್ಮನ ಮೇಲೆ ರೇಗಾಡೋದು, ಆಮೇಲೆ ಆ ಹುಡುಗರ ಮೇಲೆ ನೀವೇ ಕಂಡ್ರು ಅಲ್ಲಿ ಇಲ್ಲಿ ಬಿಸಾಕ್ತೀರಾ, ನೀವೆಲ್ಲ ತೆಗೆದು ಬಿಸಾಕಿರ್ತೀರಾ, ಇಲ್ಲೇ ಇಕ್ಕಿದ್ದೆ ಅಂತ ಹಂಗೆ ಬಿಟ್ಟು ಬಂದಿರೋದು. ಇಲ್ಲಿ ಬಂದು ಬಿಲ್ ಹುಡ್ಕೋದು. ಹಂಗೆ ನಮ್ಮ ಅಪ್ಪಯ್ಯ ಅಯ್ಯೋ ಟೆನ್ಷನಲ್ಲಿ ಜಾಸ್ತಿ ಒಂದೊಂದ್ಸತಿ ಲೋಡ್ಗಟ್ಲೆ ತರಿಸ್ತಾರಾ ರೇಷನ್ ಬೇರೆನೇ. ಆ ಟೆನ್ಷನಾಗಿ ಅವ್ರಿಗೆ ಏನು ಮಾತಾಡ್ತೀವಿ, ಎಲ್ಲಿ ಇಕ್ಕಿದ್ವಿ ಎಂಬುದು ಮರ್ತೋಗ್ಬಿಡ್ತಾರೆ. ಹಂಗೆ ಆಡ್ತಾರಂಥ ಟೈಮ್ನ ನಾವೇ ಅನುಸರಿಸ್ಕೋಬೇಕು ಕಣಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡ್ರಿ. ನಾನು ಹೇಳಿದ್ನ ಅವರು ಜವಾಬ್ದಾರಿಯಿಂದ ನೋಡ್ಕೊಂಡು ಎಲ್ಲ ಇರ್ತಾರೆ. ಮನೆ ತೆಗೆದಾರೆ ಅಂದಮೇಲೆ ಜವಾಬ್ದಾರಿ ಇದ್ದೇ ಇರುತ್ತೆ. ನಾವು ಅನ್ಕೊಂತೀವಿ ಅಷ್ಟೇ ಜವಾಬ್ದಾರಿ ಇಲ್ಲ ಅಂತ. ಎಲ್ಲರಿಗೂ ಮನೆ ಅಂದಮೇಲೆ ಅವ್ರವ್ರ ಮನೆ ಅಂದಮೇಲೆ ಅವ್ರವ್ರ ವಸ್ತುಗಳು ಅಂದಮೇಲೆ ಎಲ್ಲರಿಗೂ ಜವಾಬ್ದಾರಿಗಳು ಇದ್ದೇ ಇರುತ್ತೆ. ನನಗೆ ಅಂತಲ್ಲ, ಎಲ್ಲರಿಗೂ ಇದ್ದೇ ಇರುತ್ತೆ. ಎಲ್ಲರಿಗೂ ಬುದ್ಧಿ ಇರುತ್ತಕ್ಕ. ಇವಾಗಿನ ಕಾಲದಾಗ ಯಾರಿಗೇನು ಬುದ್ಧಿ ಇಲ್ಲ ಅನ್ನೋ ಥರ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಬುದ್ಧಿ ಇರುತ್ತೆ. ಮತ್ತೆ ಅಯ್ಯೋ ನೀನು ಒಬ್ರು ಬುದ್ಧಿವಂತರು ಕಣಮ್ಮ, ನಾವೇ ಬುದ್ಧಿವಂತರು ಅಂತ ಅನ್ಕೋಬಾರ್ದು ಯಾವುದೊಂದು ವಿಚಾರದಾಗೆ ಆಗಲಿ. ನಾನು ಈಗ ನಿಜವಾಗ್ಲೂ ನಿಮ್ಮಿಬ್ಬರಿಗೂ ತಿಳಿದಷ್ಟು ನನಗೆ ತಿಳಿಯಲ್ಲ ಹೇಳ್ಬೇಕಂತಂದರೆ. ನೀವು ಎಷ್ಟು ಅರ್ಥ ಮಾಡ್ಕೊಂತೀರಿ, ನನಗೆ ಅರ್ಥ ಆಗಲ್ಲ. ನಾನು ಅಯ್ಯೋ ಪುಣ್ಯ ಹೇಳೋದು ಸರಿ ಅಲ್ವೇ, ಶಿವಾನಿ ಹೇಳೋದು ಸರಿ ಅಲ್ವೇ ಅಂತ ಆಮೇಲೆ ನೀವು ಹೇಳಿದ್ಮೇಲೆ ಅರ್ಥ ಆಗುತ್ತೆ. ನಿಜವಾಗ್ಲಮ್ಮ ನನಗಿನ ನೀವೊಂದು ಸ್ವಲ್ಪ ಫಾಸ್ಟ್ ಆಗಿದ್ದೀರಾ. ವಯಸ್ಸಾಗೆ ನಾನು ದೊಡ್ಡವಳಾಗಿರ್ಬೋದು, ಆದರೆ ಬುದ್ಧಿಯಾಗಿ ನೀವೇ ದೊಡ್ಡವರು. ನೀವೇ ದೊಡ್ಡವರು, ನಿಜವಾಗ್ಲೂ ನೀವೇ ದೊಡ್ಡವರು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಪ್ಪ ಹೆಂಗೆ ಮಾತಾಡುತ್ತೆ. ಇವರಿಬ್ರು ಮನೆ ಎಷ್ಟು ಜವಾಬ್ದಾರಿಯಿಂದ ಎಲ್ಲ ಜವಾಬ್ದಾರಿ ತಗೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮಪ್ಪ ಜವಾಬ್ದಾರಿ ಇಲ್ಲ ಅಂತ ಬೈತೈತಿ. ಅದಕ್ಕೆ ನಾನು ಅಪ್ಪ ಅವ್ರ ಮನೆಯಾಗೆಲ್ಲ ಜವಾಬ್ದಾರಿ ತಗೊಂಡೆಲ್ಲ ನೋಡ್ಕೊಂಡು ಹೋಗ್ತಾರೆ, ಬೈಬೇಡ ಕಣಪ್ಪ ಅಂತೇಳಿ ನಾನು ನಮ್ಮ ಅಪ್ಪಗೆ ಹೇಳಿ ಸ್ವಲ್ಪ ಸಮಾಧಾನ ಮಾಡಿದೆ. ಯಾರಿಗೇ ಆಗಲಿ ಮನೆ ಅಂದಮೇಲೆ ಅವ್ರವ್ರ ವಸ್ತುಗಳ ಬಗ್ಗೆ ಜವಾಬ್ದಾರಿ ಇದ್ದೇ ಇರುತ್ತೆ. ಯಾರವ್ರ ಮನೆಗಳ ವಸ್ತುನ ಅಷ್ಟು ಸುಲಭವಾಗಿ ಯಾರು ಹೊರಗಡೆ ಬಿಸಾಕಲ್ಲ, ಯಾವುದು ಇದನ್ನು ಮಾಡಲ್ಲ. ಏನೋ ಅವಶ್ಯಕತೆ ಇಲ್ಲದ್ದು ಬೇಕಾದರೆ ಬಿಸಾಕ್ತಾರೆ ಹೊರತು ಅವಶ್ಯಕತೆ ಇರೋದು ಮಾತ್ರ ಯಾರೂ ನೋಡಿ ಕೊಟ್ಟು ಬೇಕಾಗಿರೋದು ಅಂತ ಯಾರು ಬಿಸಾಕಲ್ಲ. ಯಾರು ಬಿಸಾಕ್ತಾರೆ ಹೇಳಿ? ಅವ್ರ ಮನೆ, ಅವ್ರ ಜವಾಬ್ದಾರಿ, ಅವ್ರ ಮನೆ ವಸ್ತುಗಳು ಎಲ್ಲರಿಗೂ ಅದು ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ. ಕಾಪಾಡ್ಕೊಳ್ಬೇಕು ನಮ್ಮ ಮನೆಯದು ಅಂತ ಎಲ್ಲರ ಮನಸ್ಸಲ್ಲೂ ಬಂದೇ ಬರುತ್ತೆ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.